ಇನ್ನು ಮತ್ತೊಂದು ಕಡೆ ಮನೆ ಗೋಡೆ ಕುಸಿದು 4 ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. ಎರಡನೇ ಮಗಳ ಮದುವೆಗೆ ಸಾಲ ಮಾಡಿ ಮನೆ ನವೀಕರಣ ಮಾಡಿದ್ರು ಯಾಸೀರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಸ್ಥಳೀಯರು. ಮಗಳ ಮದುವೆಗೆ ಸೀಲಿಂಗ್ ಕೆಲಸ ಮಾಡಿಸಿದ್ದ ಅಪ್ಪ, ಕೂಲಿ ಮಾಡಿಕೊಂಡಿದ್ದಂತಹ ಕುಟುಂಬ ಸಾಲ ಮಾಡಿ ಮನೆ ನವೀಕರಣ ಮಾಡಿದ್ರು. ಕಾರಣ ಎರಡನೇ ಮಗಳ ಮದುವೆ ಇದೆ ಅಂತ. ಅಪಾಯದ ಭೀತಿಯಲ್ಲಿ ಈಗ ಮದನಿ ನಗರದ ಹಲವು ಮನೆಗಳಿವೆ. ಮನೆ ಗೋಡೆ ಕುಸಿದು 4 ಮೃತಪಟ್ಟಂತಹ ಘಟನೆ ನಡೆದಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಮನೆಯೊಳಗೆಲ್ಲ ತುಂಬಿಕೊಂಡಂತಹ ಕಲ್ಲುಗಳು. ಮಲಗಿದ್ದಲ್ಲೇ 4 ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಎರಡನೆಯ ಮಗಳ ಮದುವೆ ಸ್ವಲ್ಪ ದಿನದಲ್ಲೇ, ಹಾಗಾಗಿ ಮನೆ ನವೀಕರಣ ಕೆಲಸ ಮಾಡಿಸಿದ್ರು ಮನೆ ಯಜಮಾನ ಯಾಸೀರ್. ಇಡೀ ಮನೆಯ ಸೀಲಿಂಗ್ ಕೆಲಸ ಮಾಡಿಸಿದ್ರು. ಕೂಲಿ ಕೆಲಸ ಮಾಡ್ಕೊಂಡಿರುವಂತಹ ಯಾಸೀರ್ ಮದುವೆ ಇದೆ, ಹಾಗಾಗಿ ಮನೆ ಸೀಲಿಂಗ್ ಕೆಲಸ ಮಾಡಿಸಿದ್ರು. ಆದರೆ ಆದಂತಹ ಅನಾಹುತವೇ ಬೇರೆ. ಈ ಕುರಿತಾಗಿ ಅಲ್ಲಿನ ಸ್ಥಳೀಯರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ನೋವನ್ನ ಹಂಚಿಕೊಂಡಿದ್ದಾರೆ. ಕೇಳಿ. 4 ಜನ ಮೃತಪಟ್ಟಂತಹ ಮದನಿ ನಗರ, ಮಂಗಳೂರಿನ ಕುತ್ತಾರಿನ ಮದನಿ ನಗರದಲ್ಲಿ ನೀರವ ಮೌನ ಆವರಿಸಿದೆ. ಆ ಒಂದು ಕುಟುಂಬದಲ್ಲಿ ಉಳಿದಿರುವಂಥದ್ದು ಈಗ ಏಕೈಕ ಹೆಣ್ಣು ಮಗಳು ಮಾತ್ರ. ಅವರು ನಿನ್ನೆ ಬಂದಿದ್ದಾರೆ. ಅಂತಿಮ ಕಾರ್ಯಗಳೆಲ್ಲವೂ ಕೂಡ ಪೂರ್ಣಗೊಂಡಿದೆ. ಕಂಪ್ಲೀಟ್ ಆಗಿ ಹಾನಿಗೊಳಗಾಗಿದ್ರೆ ಆ ಮನೆಯ ಪರಿಸ್ಥಿತಿ ಅಂದರೆ ನಿನ್ನೆ ಈ ಒಂದು ಜಾಗಕ್ಕೆ ಪೊಲೀಸರು ಪ್ರವೇಶವನ್ನು ಕೊಟ್ಟಿರಲಿಲ್ಲ. ಅಂದರೆ ಕುಸಿಯುವ ಭೀತಿ ಇತ್ತು. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನೀವು ನೋಡಬಹುದು ದೃಶ್ಯದಲ್ಲಿ. ಇದು ಆ ಒಂದು ಮನೆಯ ಎಂಟ್ರಿ ಏನಿದೆ, ಆ ಎಂಟ್ರಿ ಪಾಯಿಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ ಅಲ್ಲಿ ಒಂದು ಗೇಟ್ ಅಳವಡಿಕೆ ಮಾಡಿರುವಂಥ ಕಾರಣದಿಂದಾಗಿ ಅಲ್ಲಿ ಒಂದು ಸ್ವಲ್ಪ ಕ್ಲೋಸ್ ಆಗಿದೆ. ಆದರೆ ಇದರ ಹಿಂಭಾಗದ ಜಾಗದಿಂದ ನಾವು ಇದರ ಮನೆಯ ಒಳಭಾಗಕ್ಕೆ ಹೋದ್ರೆ ಆ ಭೀಕರತೆ ಎಷ್ಟಿತ್ತು ಅನ್ನುವಂಥದ್ದು ನೀವು ನೋಡಬಹುದು. ಮೊದಲಿಗೆ ಕಿಚನ್ ಅನ್ನು ನೋಡಬಹುದು ನೀವು. ಅಡಿಗೆ ಕೋಣೆಯನ್ನು ಬಹಳ ಸಣ್ಣ ಮನೆ, ಬಹಳ ಬಡ ಕುಟುಂಬ ಕೂಡ ಹೌದು. ಒಂದು 3 ಹೆಣ್ಮಕ್ಕಳನ್ನ ಸಾಕಿ ಅವರ ಬದುಕನ್ನು ಬಹಳ ಅದ್ಭುತವಾಗಿ ಕಟ್ಟಿಕೊಂಡಿದ್ರು. ಬಡತನದ ಮಧ್ಯೆಯೂ ಕೂಡ ಆ ಮಕ್ಕಳನ್ನ ಕಲಿಸುವಂಥದ್ದು ಮತ್ತು ಅವರಿಗೆ ಮದುವೆ ಮಾಡಿಕೊಡುವಂಥ ಎಲ್ಲ ಕೆಲಸಗಳಾಗಿತ್ತು. ಇನ್ನೊಂದು ಆ ಭಾಗದಲ್ಲಿ ಈ ಒಂದು ಜಾಗ ಏನಿದೆ, ಆ ಒಂದು ಪ್ರದೇಶದಲ್ಲಿ ಇನ್ನು ಆ ಮಕ್ಕಳು ಮತ್ತು ಅವರು ಇಡೀ ಕುಟುಂಬ ಮಲಗಿದ್ದಂತ ಜಾಗ, ಆ ಜಾಗಕ್ಕೆ ಈಗ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಘಟನೆ ಆದ ಬಳಿಕ ಬಹಳ ಕೆಲಸಗಳನ್ನ ಮಾಡಿದಂಥದ್ದು, ಕಾರ್ಯಾಚರಣೆ ಮಾಡಿದಂಥ ಸ್ಥಳೀಯರು. ಆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಈಗ ನಿನ್ನೆ ಆ ಘಟನೆಯ ಮೊದಲಿಗೆಲ್ಲ ನೀವು ಬಂದಂಥವ್ರು, ನೀವು ಹೇಗಿತ್ತು ಸರ್ ಇವರ ಕುಟುಂಬದ ಬಗ್ಗೆ ಹೇಳೋದು? ಕುಟುಂಬದ ಒಳ್ಳೆ ಚೆನ್ನಾಗಿತ್ತು. ಅವರು ಬೆಳಿಗ್ಗೆ 6 ಗಂಟೆ ನನಗೆ ಗೊತ್ತಾಗಿತ್ತು. ಪಕ್ಕದ ಮನೆ ಅವ್ರು ಕರೆದ್ರು. ಹಾಗೆ ನಾವು ಓಡ್ಕೊಂಡು ಬಂದಿದ್ದು ಇಲ್ಲಿ ನೋಡಿದ್ವಿ. ನೋಡುವಾಗ ಅವರ ಮೇಲೆ ಎಲ್ಲ ಗೋಡೆ ಕಲ್ಲುಗಳೆಲ್ಲ ಬಿತ್ತು. ಆನಂತರ ನಾವು ಒಂದು 2-3 ಜನ ಕರ್ಕೊಂಡು ಬಂದೆ. ಮತ್ತು ಆ ಕಲ್ಲೆಲ್ಲ ತೆಗೆದು ಅವರನ್ನು ತೆಗೆದುಕೊಂಡು ಹೋಗ್ತೇವೆ. ಮತ್ತು 2 ತೆಗೆಯುವಾಗ ಮತ್ತು ಅವ್ರು ಬಂದಿದ್ದರು. ಯಾರು ನಿಮ್ಮ ಅವ್ರು ಬಂದಿದ್ದರು. ಆನಂತರ ಮತ್ತೆ ಎಲ್ಲ ಸೇರಿ ಕೊಂಡೋಗಿದ್ವಿ. ನಾವು ಕಲ್ಲು ಎಲ್ಲ ಪೂರ್ತಿ ತೆಗೆದ್ವಿ. ಅವರಿಗೆ 3 ಹೆಣ್ಣು ಮಕ್ಕಳು. ಅಂದರೆ ಇದನ್ನೆಲ್ಲ ಸೀಲಿಂಗ್ ಎಲ್ಲ ವರ್ಕ್ ಮಾಡಿದ್ದು ಲೋನಲ್ಲಿ? ಲೋನಲ್ಲಿ ಎಲ್ಲ ಸೀಲಿಂಗ್ ಎಲ್ಲ ವರ್ಕ್ ಮಾಡಿದ್ದು ಲೋನಲ್ಲಿ. ಇನ್ನು ತುಂಬ ಮನೆಗಳು. ಅಂದರೆ ಇಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ? 100 ಚರಂಡಿ ಹಣಿಯಲ್ಲಿ ಇಲ್ಲಿ ಆ ಥರ ವ್ಯವಸ್ಥೆ ಇಲ್ಲ. ಕೆಳಗೆ ಏನು ಸಹ ವ್ಯವಸ್ಥೆ ಇಲ್ಲ. ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಿತ್ತು. ಅದು ಏನು ಇದರಲ್ಲಿ ಇಲ್ಲ. ಒಂದು ವೇಸ್ಟ್ ನೀರು ಹೋಗ್ಲಿಕ್ಕೆ ಇಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿಂದ ಮೇಲೆಯಿಂದ ಬರೋದು ಒಬ್ಬರ ಮನೆ ಬಿದ್ದು ಮತ್ತೊಬ್ಬರ ಮನೆ ಬಿದ್ದು ಮತ್ತೊಬ್ಬರು ಹೀಗೆ ಬರ್ತಾ ಉಂಟು ನೀರು. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಒಟ್ಟಾರೆಯಾಗಿ ಏನಂದ್ರೆ ಈ ಒಂದು ಸುತ್ತಮುತ್ತ ಇದ್ದಂಥವರೇ ನಿನ್ನೆ ರಕ್ಷಣೆ ಮಾಡುವಂಥ ಕಾರ್ಯವನ್ನು ಮಾಡಿದ್ರು. ಆದರೆ ವಿಧಿ ಬೇರೆಯೇ ಬರೆದಿತ್ತು. ಆ 4 ಜನ ಕೂಡ ಮೃತಪಟ್ಟಿದ್ದಾರೆ. ಆದರೆ ಅವರ ಕನಸಿನ ಮನೆ ಹೇಗಿತ್ತು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರು ಕೂಡ ಬಹಳ ಅವರಿಗೆ ಕನಸುಗಳಿತ್ತು ಆ ಮನೆಯನ್ನು ಕಟ್ಟುವುದರಲ್ಲಿ. ಅದರ ಜೊತೆಗೆ ಅಲ್ಲಿನ ಒಳಗಿನ ಭೀಕರತೆಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಅಂದರೆ ಮಲಗಿದ್ದವರು, ಕಣ್ಣು ಮುಚ್ಚಿ ನಿದ್ದೆಗೆ ಜಾರಿದ್ದವರು, ಅವರು ಪರ್ಮನೆಂಟ್ ಆಗಿ ಅಂದರೆ ಅವರಿಗೆ ಒಂದು ನಿದ್ದೆ ಆವರಿಸುವಂತೆ ಒಂದು ಜವರಾಯನ ಅಟ್ಟಹಾಸ ಏನಿದೆ ಅದು ಬಹಳ ನೋವು ತರುವಂಥ ವಿಚಾರ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.